ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ತುಂಬಾ ಸ್ಪೆಷಲ್ ಡೇ, ವಿಯನ ಬರ್ಡೇ. ಅವಳನ್ನು ಎಬ್ಬಿಸು ಹೋಗಿ. ಮಾರ್ನಿಂಗ್ ಬಿಟ್ಟು ಹ್ಯಾಪಿ ಬರ್ಡೇ ವಿಯಾ ರಾಣಿ. ಹೌ ಆರ್ ಯು? 10th ಬರ್ಡೇ ವಿಯನ. ಗೆಟ್ ಅಪ್ ಟೆಂಪಲ್ ವೇ. ಲಕ್ಲಿ ಇವರು ಮೂವರು ಈಗ ಟೆಂಪಲ್ಗೆ ಹೋಗ್ಲಿಕ್ಕೆ ರೆಡಿ ಆದ್ರು, ಹೋಗ್ತಾ ಇದ್ದಾರೆ. ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಬೇಜಾರು. ಫಿಫಿ ಘಾಟಿ ಬತ್ತ. ಇಷ್ಟು ದಿನ ಒಂದು 10 year ಇಷ್ಟು ಬೇಗ ಆಯ್ತಾ ಅಂತ ಹೇಳಿ ನನಗೆ ಶಾಕಿಂಗ್ ಆಗ್ತಾ ಉಂಟು. ಯಾಕೆಂತ ಹೇಳಿದ್ರೆ ಆ ದಿನಗಳನ್ನೆಲ್ಲ ಅಂದ್ರೆ ಹೆರಿಗೆ ಟೈಮ್ ಇದ್ದೆಲ್ಲ ಎಣಿಸುವಾಗ ತುಂಬಾನೇ ಒಂಥರ ಈಗ ಖುಷಿ ಆಗ್ತದೆ. ಆ ಟೈಮಲ್ಲಿ ಯಾವಾಗೊಮ್ಮೆ ಆಗ್ಲಿಲ್ಲ ಆಗ ಅನಿಸ್ತಿತ್ತು. ಯಾಕೆಂತ ಹೇಳಿದ್ರೆ ನನಗೆ ಹೆರಿಗೆ ಟೈಮಲ್ಲಿ ತುಂಬಾನೇ ಕಷ್ಟ ಆಗಿತ್ತು. ಒಂದು ಮದ್ದು ಹಾಕಿದ್ರು 3 times ಮದ್ದು. ಸಮ್ ಟೈಮ್ಸ್ ಒಬ್ಬೊಬ್ಬರಿಗೆ ಒಂದರಲ್ಲಿ ಮದ್ದು ಹಾಕಿದ್ರೆ ನೋವು ಬರ್ತದೆ, ಸೆಕೆಂಡ್ ಟೈಮ್ ಆಗ್ತದೆ, ಥರ್ಡ್ ಟೈಮ್ ಆಗ್ತದೆ, ಇಲ್ಲದ್ರೆ ಕೆಲವರಿಗೆ ಬರೋದೇ ಇಲ್ಲ. 4th ಕ್ಯಾಟಗರಿಯಲ್ಲಿ ನಾನಿದ್ದೆ. 3 times ಮದ್ದು ಹಾಕಿದ್ರು ಕೂಡ ನನಗೆ ಹೆರಿಗೆ ನೋವು ಅಂತ ಬಂದೇ ಇಲ್ಲ. ಹೆರಿಗೆ ನೋವು ಗೊತ್ತೇ ಆಗಲಿಲ್ಲ. ನೈಟ್ ಹಾಕಿದ್ರು, ರಾಜು ಹೊರಗಡೆ ಮಲಗಿದ್ರು. ನೈಟ್ ಯಾವಾಗ ಬೇಕಾದರೂ ಆಗ್ಬೋದು ಅಂತ ಅವ್ರು ಹೊರಗಡೆ ಮಲಗಿದ್ರು ಕಾರಲ್ಲಿ. ಅಮ್ಮ ಇದ್ರು, ನನ್ನನ್ನು ಓಟಿಯಲ್ಲಿ ಬೆಳಿಗ್ಗೆಯಿಂದ ಈವ್ನಿಂಗ್ವರೆಗೆ ಅಲ್ಲೇ ಇದ್ದೆ. ಯಾಕೆಂತ ಹೇಳಿದರೆ ನನಗೆ ಹೆರಿಗೆ ನೋವು ಬರ್ತಾ ಇರಲಿಲ್ಲ. ಬಟ್ ಬರುವವರಿಗೆ ಯಾರಿಗೆ ಪ್ರೆಗ್ನೆಂಟ್ ಆಗಿದ್ರು, ಯಾರ್ದು ಹೆರಿಗೆ ನೋವು ಇತ್ತು ಆ ಟೈಮಲ್ಲಿ, ಅವರಿಗೆಲ್ಲ ಒಳಗೆ ಕರೆಸಿ ಅವರನ್ನು ಡೆಲಿವರಿ ಮಾಡ್ತಾ ಇದ್ರು. ನಾನು 3-4 days ಮುಂಚೆನೆ ಹೋಗಿರೋದ್ರಿಂದ ಈ ನರ್ಸ್ನವ್ರದ್ದೆಲ್ಲ ಪರಿಚಯ ಆಗಿತ್ತು. ಹಾಗಾಗಿ ಕೊನೆಗೆ ಒಂದು 6 ಜನ, ನನಗಿಂತ ಮುಂಚೆ 6 ಜನ ಹೆರಿಗೆಯನ್ನು ನಾನು ಬರೀ ನೋಡಲಿಲ್ಲ, ಕೇಳಿಯೇ ನನಗೆ ಆ ಭಯ ಸಡನ್ ಆಗಿ ಮೈಂಡಲ್ಲಿ ಕೂತಿತ್ತು. ಓ ಗಾಡ್, ಇನ್ನೂ ಕೂಡ ಈ ಥರ ಪೇನ್ ಎಲ್ಲ ಸಹಿಸ್ಬೇಕಾ ಅಂತ ನನಗೆ ಅದೊಂದು ಭಯ ಆಗಿತ್ತು. ಅಮ್ಮ ಬೇರೆ ಹೊರಗಡೆಯಿಂದ ಹೇಳಿ ಕಳಿಸಿದ್ರು, ಏನಂದ್ರೆ ಏನಾದ್ರೂ ಕೂಡ ಬೊಬ್ಬೆ ಹಾಕ್ಲಿಕ್ಕೆ ಹೋಗ್ಬೇಡ, ಬೊಬ್ಬೆ ಹಾಕಿದ್ರೆ ನೋವು ಕಡಿಮೆ ಆಗಲ್ಲ ಅಂತ. ಅದು ಒಂದು ತಲೆಯಲ್ಲಿತ್ತು. ಆಮೇಲೆ ಅಮ್ಮ ಬರ್ತಾ ಇದ್ರು, ಅವ್ರ ಹತ್ರ ನೋವು ಹೇಳಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ನಾನು ವೀಕ್ ಆದ್ರೆ ಅಮ್ಮ ಪೂರ್ತಿಯಾಗಿ ವೀಕ್ ಆಗ್ತಾರೆ. ಕಂಟ್ರೋಲ್ ಅಲ್ಲಿ ಕೂತ್ಕೊಳ್ತಿದ್ದೆ. ಆ ದಿನ ಎಲ್ಲ ಎಣಿಸಿದ್ರೆ ಮಾತ್ರ ಇನ್ ಯಾರಿಗೂ ಬೇಡ ಅಂತ ಅನಿಸಿತ್ತು, ಅಷ್ಟು ಪೇನ್ಫುಲ್ ಆಗಿತ್ತು ಅದು. ಆಮೇಲೆ ನೋವು ಎಲ್ಲರದು ಆಗಿತ್ತು, ಡೆಲಿವರಿ ಆಯಿತು. ಕೊನೆಗೆ ನಾನಿದ್ದೆ. ಅವಾಗ ನರ್ಸ್ ಬಂದು ಹೇಳಿದ್ರು, ಎಲ್ಲರದು ಆಯಿತು, ಇನ್ನು ನೀನೊಬ್ಬಳು ಇರೋದು, ನೀನೊಂದು ನೀಟಾಗಿ ಬೇಗ ಹೆರಿಗೆ ಮಾಡಿ ಕೊಟ್ಟು ಹೋಗ್ಬೇಕೀಗ ಅಂತ ಹೇಳ್ತಿದ್ರು. ಕೊನೆಗೆ ಕಾದು ಈವ್ನಿಂಗ್ವರೆಗೆ ಕಾದಿದ್ದೇವೆ. ಮುಂಚಿನ ದಿನ 2 o'clock ಹಾಕಿದ್ದಾರೆ, ನೈಟ್ ಹಾಕಿದ್ದಾರೆ, ಅರ್ಲಿ ಮಾರ್ನಿಂಗ್ ಹಾಕಿದ್ರು, ಈವ್ನಿಂಗ್ವರೆಗೆ ಕಾದು ಕೊನೆಗೆ ಫೈನಲಿ ಒಳಗಡೆ ವಿಯಾ ಒಳಗಡೆಯಿಂದ ಅದು ಮೋಷನ್ ಮಾಡಿದ್ರಿಂದ ಅನಿವಾರ್ಯವಾಗಿ C-section ಮಾಡಬೇಕಾಯಿತು. ಸೊ ಅಲ್ಲಿಂದ ಕೆಳಗೆ ತಗೊಂಡೋಗಿ ನನ್ನ C-section ಮಾಡಿದ್ರು. C-section ಮಾಡಿ ಆದಮೇಲೆ ಆ ಮೂಮೆಂಟಲ್ಲಿ, ಆ ಮಗುವನ್ನು ನೋಡುವ ಮೂಮೆಂಟಲ್ಲಿ ಅದೆಲ್ಲ ನೋವು ಮರ್ತೋಗಿತ್ತು ನನಗೆ. ಸೊ ದಿಸ್ ಇಸ್ ದ ಸ್ಟೋರಿ. ಇನ್ನು ಅದ ನಂತರನೂ ತುಂಬ ಕಷ್ಟ ಇತ್ತು, ಆದರೆ ಅದು ಮಗುವಿಂದಾಗಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಪೇನ್ ಎಲ್ಲ. ದಿಸ್ ಇಸ್ ದ ಸ್ಟೋರಿ. ಹೆಚ್ಚಿನವ್ರಿಗೆ ಗೊತ್ತಿರ್ಲಿಕ್ಕಿಲ್ಲ. ನನಗೆ ಸ್ಪೆಷಲಿ ರಾಜ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೇನೆ. ಯಾಕೆಂತ ಹೇಳಿದರೆ ಹೋಲ್ ನೈಟ್ ಅವರು ಪಾಪ ಹೊರಗಡೆ ಕಾರಲ್ಲಿ ಮಲಗಿ ಟೈಮ್ ಸ್ಪೆಂಡ್ ಮಾಡಿದ್ರು. ಯಾಕೆಂತ ಹೇಳಿದರೆ ಡಾಕ್ಟರ್ ಹೇಳಿದರು ಹೆರಿಗೆ ಯಾವಾಗ ಕೂಡ ನೋವಾಗ್ಬೋದು, ಬಟ್ ನೀವು ಇಲ್ಲೇ ಇರಬೇಕಂತ. ಒಳಗಡೆಯಲ್ಲಿ ಲೇಡೀಸಿಗೆ ಒಂದೇ ಪರ್ಟಿಕ್ಯುಲರ್ ಆಗಿ ಬಿಡ್ತಾ ಇದ್ದದ್ದು, ಆದ್ದರಿಂದ ನಮಗೆ ಒಳಗಡೆ ಅಮ್ಮ ಮಾತ್ರ ಇದ್ದದ್ದು. ಅವರು ಹೋಲ್ ನೈಟ್ ಪಾಪ ಹೊರಗಡೆಯಿಂದ ಕಾದಿದ್ರು ಅವಳ ಮಗಳಿಗೋಸ್ಕರ. ಸೊ ಅದೇ ಈ ನನ್ನ ಜರ್ನಿ ಸ್ಟೋರಿ ಒಂಥರ ಭಯ ಹುಟ್ಟಿಸಿದೆ ನನಗೆ. ಆ ಪ್ರೆಗ್ನೆನ್ಸಿದ್ದು ಯಾರಾದರೂ ಬೇರೆ ಪ್ರೆಗ್ನೆನ್ಸಿ ಅವರು ನೋಡಿದ ತಕ್ಷಣ ನನಗೆ ಒಂಥರ ಭಯ ಎಲ್ಲ ಮುದ್ದಿದ್ದೆಲ್ಲ ವಾಪಸ್ ಒಮ್ಮೆ ಹಿಟ್ಟಾಗ್ತದೆ. ಅಷ್ಟು ಒಂದು ಭಯ ಇತ್ತು ಅದು. ಈಗಪ್ಪ ಅವನ್ ಬಿಡದಪ್ಪ ಏಬೇ. ಓಕೆ, ಫೀಫಿನ ಗಿಫ್ಟ್ ಓಪನ್ ಆಗುದುಂಟು ತುಲಾ. ಫೀಫಿನ ಗಿಫ್ಟ್ ಓಪನ್ ಮಾಡ್ತಿದ್ದಾಳೆ. ನೋಡು ಸುನೀಶ್ಮ, ನೋಡು.
ಶೋಮಿ ಏ ದೀಪಿನ ಗಿಫ್ಟ್ ನೋಡ ಏನ 10th ಬರ್ಡೇ. ಸೊ 10 ಗಿಫ್ಟ್ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೇನೆ ನಿಮ್ಗೆ ಏನಂತ ಉಂಟು ಅಂತ. ಸೊ ಅಲ್ಲಿ ತನಕ ವೇಟ್ ಮಾಡಿ. ಇವಾಗ ಬರ್ತ್ಡೇ ಕಟಿಂಗ್, ಕೇಕ್ ಕಟಿಂಗ್ ಎಲ್ಲ ಆಯ್ತು. ಇವಾಗ ನಾವು ನಮ್ಮ ಅಮ್ಮನ ಮನೆ ಹತ್ರನ ಅತ್ತೆ ಮಗಂದು ಮನೆ ಒಕ್ಕಲು. ಸೊ ಇವಾಗ ಎಲ್ಲ ಅಲ್ಲಿ ಹೋಗ್ತಾ ಇದ್ದೇವೆ. ಅಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗಿ ಆಯ್ತು. 11 o'clock ಆಯ್ತು, ನಾವು ಹೋಗಿ ರೀಚ್ ಆಗುವಾಗ ಆಗ್ತದೆ. ಸೊ ಈಗ ಅಲ್ಲಿ ಹೋಗುದು. ಇವತ್ತು ಮನೆ ಒಕ್ಕಲು ಉಂಟು, ರಾತ್ರಿ ಕೋಲ ಉಂಟು. ಸೊ ಹೋಲ್ ಡೇ ಇವತ್ತು ಕೊಣಜೆಯಲ್ಲಿ ಹೋಗ್ತದೆ. ಹೋಗೋಣ. ಯಾ ಲೆಟ್ಸ್ ಗೋ ಬಡಿಗಲ್. ಹಾಯ್ ಪ್ರೀತಿ. ಪೂರ್ಣ ಬಲಿಯಾನವನ್ನು ಬದುಕೊಳ್ಳೋದಿಲ್ಲ. ಮಹಾನ್ ಆಯುಷ ಆಕಾಶ ಮಾಡಿಕೊಂಡು ಸುಖಜೀವನ ಅಭಿರತ ತಂದು ಕಣ್ಣಿಗೆ ನಮ್ಮ ಪ್ರಾರ್ಥನೆ. ಅಮೃತದ ಕಾಲಿಗೆ ಪೂಜಾದ ಕೊಡಲು ದೇವ ಮಂತ್ರ ಮುತ್ತೆ ಕಾಪಾದ ರಚನೆ ಮುತ್ತೆ ಮಟ್ಟಿ ಮುಟ್ಟಿ ಕೈ ಒಟ್ಟಾದಂತೆ ಕಾಗ್ತದೆ ರಚನೆ ಮಾಡ್ತದೆ. ಹೀಗಿರಾಮರು ದೇವ ಪಡೆದ ಮೇಲೆ ಇಬ್ಬರಲ್ಲಿ ಹೊಂದಾಣಿಕೆ ಮಾಡ್ತದೆ. ಅಯ್ಯರಲ್ಲಿ ಮೆಚ್ಚಿನ ತಂದು ಕೈಯೇರು ಬರ್ತಾ ಬರ್ತಾ.
ಆಮೆ ಮುಖೇಶನ ಮಿತ್ತು ಒಂಚೂರು ಮಿತ್ತು ಕೊಡು ಒಂದು ಸಂಕಲ ಮಿತ್ತು ಕೊಡು ಮುಖೇಶನ್ ಅದು ಫುಲ್ ಸಟ್ಟೆ ಮಿತ್ತು ಕೊಡು ಒಂದು ಸಂಕಲ ಈಮೆ ಎತ್ತರ ಆತಲ್ಲ ಬಲ್ದಮೆ ಎತ್ತರ ಆತಲ್ಲ ನಿನ್ನ ಸೈಡ್ ಮಿತ್ತು ಕೊಡು